ನನಗೆ 78 ತುಂಬಿ ಅದು ಸ್ಕೂಲ್ ರೆಕಾರ್ಡ್ ಪ್ರಕಾರ ಹುಟ್ಟು ತಾರೀಕು ಗೊತ್ತಿಲ್ಲ ನನಗೆ. ಮೇಷ್ಟ್ರು ಬರ್ಕೊಂಡಿರೋ ಡೇಟ್ ಅದು. ಆ ಕಾಲದಲ್ಲಿ ಒಬ್ಬ ರಾಜಪ್ಪ ಅಂತ ಮೇಷ್ಟ್ರು ಇದ್ರು. ನಾನು ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡೆ. 1 ರಿಂದ 4 ಓದಿಲ್ಲ ನಾನು. ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡೆ. ನಾನು ಮರ್ಲಿಂಗಯ್ಯ ಅಂತೇಳಿ ನಮ್ಮ ಜಾತಿ ಹುಡುಗರು, ಮರ್ಲಿಂಗಯ್ಯ ಅಂತೇಳಿ, ಮೆಣಸೇಗೌಡ ಅಂತೇಳಿ 3 ಜನ ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡು. ಆ ರಾಜಪ್ಪ ಮೇಷ್ಟ್ರು 5ನೇ ತರಗತಿಗೆ ನನಗೆ ಸೇರಿಸದೆ ಹೋಗಿದ್ರೆ ನಾನು MLA ಆಯ್ತಿರಲಿಲ್ಲ, ಮಿನಿಸ್ಟ್ರು ಆಯ್ತಿರಲಿಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟ್ರು ಆಯ್ತಿರಲಿಲ್ಲ, ವಿರೋಧ ಪಕ್ಷದ ನಾಯಕನೂ ಆಯ್ತಿರಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರಲಿಲ್ಲ. ಆಯ್ತಿತ್ತ? ಅದಕ್ಕೆ ರಾಜಪ್ಪನವ್ರನ್ನ ಯಾವಾಗಲೂ ನೆನ್ಕೊಳ್ತೇನೆ. 5ನೇ ತರಗತಿ ಸೇರಿಸಿದ್ರು. ಪಾಪ ಅವರು ಒಬ್ಬ 7ನೇ ತರಗತಿಗೆ ಬಿಟ್ಬಿಟ್ಟ, ಒಬ್ಬ SSLCಗೆ ಬಿಟ್ಬಿಟ್ಟ. ನಾನು ಮಾತ್ರ ಲಾಯರ್ ಆದೆ. ಲಾಯರ್ ಆದ್ರಿಂದ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಅಪ್ಪ ಹಾಕದ ಆಲ್ದ ಮರದಲ್ಲೇ ಸಾಯಿರಿ, ಕುರಿ ಕಾಯೋರು ಕುರಿನೇ ಕಾಯಿರಿ, ಹೊಲ ಉಳೋನು ಹೊಲ ಉಳನೇ ಮಾಡಿ, ಶಾಸ್ತ್ರ ಹೇಳೋರು ಶಾಸ್ತ್ರನೇ ಹೇಳ್ತಾ ಇರಲಿ. ಈಗ ಇವರು ಬಿಜ್ಜರ್ಗಿಯವರು ಕೂಡ ಅದೇನು ಯಾರ ಬೇಕಾದ್ರೂ ಮಾಡ್ಬೋದು, ಅದೇನು ಬ್ರಹ್ಮವಿದ್ಯೆ ಏನಲ್ಲ ಅದು. ಅದಕ್ಕೆ ಬಸವಣ್ಣವರು, ಕನಕದಾಸರು ದೇವರು ಸರ್ವವ್ಯಾಪಿ ಅಂತಕ್ಕಂಥದ್ದನ್ನ ಹೇಳಿದ್ರು. ದೇವರು ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ, ದೇವ್ರು ಇದ್ದಾನೆ. ಆದರೆ ದೇವಸ್ಥಾನದಲ್ಲೇ ಇದ್ದಾನೆ ಅಂತ ಹೇಳಕ್ ಹೋಗಲ್ಲ. ಅದೇ ಬಾಳೆಹಣ್ಣಿನ ಕತೆ ನೋಡಿದಿರಲ್ಲ, ನೀವೆಲ್ಲ ಕೇಳಿದಿರಲ್ಲ. ಸರ್ವವ್ಯಾಪಿ. ಅದಕ್ಕೆ ಬಸವಣ್ಣವರು ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಕನಕದಾಸರು ಸರ್ವವ್ಯಾಪಿ, ದೇವರು ಎಲ್ಲ ಕಡೆ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ. ನೀವೆಲ್ಲ ಇದನ್ನು ಕೇಳಿದ್ದೀರಲ್ಲ, ನಾಟಕ ನೋಡಿದ್ದೀರಲ್ಲ, ಭಕ್ತ ಪ್ರಹ್ಲಾದ. ನೀವೆಲ್ಲ ಕೇಳ್ಬಿಟ್ಟು ಮರ್ತು ಬಿಡೋದು. ಆಮೇಲೆ ಅದು ಸತ್ಯನಾ ಅಸತ್ಯನಾ ಅಂತ ಯೋಚನೆ ಮಾಡಿ, ವಿಚಾರ ಮಾಡಿ. ವಿಚಾರ ಮಾಡಬೇಡಿ ಅಂತ ಹೇಳಲ್ಲ, ಆದರೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಿ. ಕನಕದಾಸರು ಹೇಳಿದಂಥ ವಿಚಾರಗಳನ್ನು, ಕನಕದಾಸರು ಅವರು ಆಚಾರ ನೋಡಿ, ಅವರು ಯಾಕೆ ದಾಸರಾಗಬೇಕಾಗಿತ್ತು? ಅವರು ಪಾಳ್ಯಗಾರ ವಂಶಕ್ಕೆ ಸೇರಿದವರಲ್ಲ. ಯಾಕೆ ದಾಸರಾಗಬೇಕಾಗಿತ್ತು? ಎಲ್ಲನೂ ಬಿಟ್ಟು, ಅಧಿಕಾರ, ಅಂತಸ್ತು, ಸಂಪತ್ತು ಎಲ್ಲನೂ ಬಿಟ್ಟು ತ್ಯಾಗ ಮಾಡಿ ದಾಸರಾದರು. ದಾಸರಾಗಿ ಸಮಾಜ ತಿರ್ತಕ್ಕಂಥ ಕೆಲಸವನ್ನು ಮಾಡೋದು. ಬರೀ ಭಕ್ತ ಕೀರ್ತನೆಗಳನ್ನು ಮಾತ್ರ ಆಡಲಿಲ್ಲ. ಅವರ ಕೀರ್ತನೆಗಳಲ್ಲಿ ಈ ಅಸಮಾನತೆ ವಿರುದ್ಧವಾದಂಥ ವಿಚಾರಗಳಿದ್ದಾವೆ. ಇದನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಜಯಂತ್ಯೋತ್ಸವ ಮಾಡುವಾಗ ಎಲ್ಲ ವಿಚಾರಗಳನ್ನು ತುಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನ್ಯಾಯ ಸಮಾಜಕ್ಕೆ ಏನು ಹೇಳಿದ್ದಾರೆ, ಏನು ಬೇಕಾಗುತ್ತೆ ಈ ಸಮಾಜಕ್ಕೆ, ಅಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನು ಕನಕದಾಸರು ಹೇಳಿದ್ದಾರೆ. ಆ ವಿಚಾರಗಳನ್ನೆಲ್ಲ ನಿಮಗೆ ಗೊತ್ತಾಗಲಿ ಅಂತೇಳಿ ಇಂಥ ಜಯಂತ್ಯೋತ್ಸವಗಳನ್ನೆಲ್ಲ ಮಾಡೋದು. ಅವರ ಆದರ್ಶಗಳನ್ನು
ಅಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಬರೀ ಅವರಿಗೆ ಹೂನಾರ ಹಾಕೋದು ಮಾಲಾರ್ಪಣೆ ಮಾಡೋದು ಅಷ್ಟೇ ಗೌರವ ಅಲ್ಲ. ಅವರ ಆದರ್ಶಗಳೇನಿದ್ದಾವೆ, ಆ ದಾರಿನಲ್ಲಿ ನಡೀತಕ್ಕಂಥ ಅವ್ರ ವಿಚಾರಗಳೇನಿದ್ದಾವೆ, ಅದನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ನಾವು ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಆ ಥರ ರೀತಿಯಲ್ಲಿ ನಾವು ಎಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.